धीमहि ओम स्वस्तिस्तु सताम् अशेष सन्मंगलानि भवन्तु सम्यक् श्लोकैक श्रवण पठन मात्रेण वक्तुश्च श्रोतॄणां निखिल कलिकृतकल्मष अपनोदन पटुतरे श्रीमद्भागवते महापुराणे तृतीय स्कंधे दशमाध्याये अद्य कथानुवादे सति किंचित् पूर्वकथानुवादः ಈಗ 24ನೇ ಶ್ಲೋಕ. ಇನ್ನು ಬ್ರಹ್ಮದೇವರು ತಾವು ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನನಗೆ ಜ್ಞಾನ ನೀಡಿ ರಕ್ಷಣೆ ಮಾಡು ಅಂತ ಪ್ರಾರ್ಥನೆ ಮಾಡಿದ್ರು. ಎಂದೆಂದಿಗೂ ನಾನ್ ಮಾಡಿದ್ದು ಅನ್ನೋ ಅಹಂಕಾರ ಬರದೇ ಇರ್ಲಿ ಅಂತೆಲ್ಲ ಬ್ರಹ್ಮದೇವರು ಪ್ರಾರ್ಥನೆ ಮಾಡ್ತಾ ಬಂದ್ರು. ಈಗ ಮುಂದಕ್ಕೆ ಏನ್ ಪ್ರಾರ್ಥನೆ ಮಾಡ್ತಾರೆ ಅಂತ ನೋಡೋಣ. 24ನೇ ಶ್ಲೋಕ. ನಾಭಿಹ್ರದಾದಿಹ ಸತೋಂಭಸಿ ಯಸ್ಯ ಪುಂಸಃ ವಿಜ್ಞಾನ ಶಕ್ತಿರಹಂ ಆಸಂ ಅನಂತ ಶಕ್ತೇ ರೂಪಂ ವಿಚಿತ್ರಮಿದಮಸ್ಯ ವಿವೃಣ್ವತೋ ಮೇ ಮಾರೀರಿಷೀಷ್ಟ ನಿಗಮಸ್ಯ ಗಿರಾಂ ವಿಸರ್ಗಃ. ಈ ಶ್ಲೋಕ ಯಾಕೆ ಹೊರಟು ಅನ್ಲಿಕ್ಕೆ ಒಂದು ಕಾರಣ ಕೊಡ್ತಾರೆ. ಏನಂದ್ರೆ ಈಗ ವೇದ ಏನ್ ಹೇಳ್ತಾ ಇದೆ ಅಂತ ತಿಳಿಬೇಕಾಗಿದೆ. ಅಂದ್ರೆ ವೇದದ ಅರ್ಥ ಏನು ಅಂತ ತಿಳಿಬೇಕಾಗಿದೆ. ಅದನ್ನ ತಿಳಿಲಿಕ್ಕೆ ವೇದದಲ್ಲಿ ಯಾರ ಬಗ್ಗೆ ಹೇಳ್ತಾರೆ ಅವನ ಅನುಗ್ರಹನೇ ಮುಖ್ಯ. ಯಾಕಂದ್ರೆ ಇಡೀ ವೇದ ತುಂಬಾ ಇದೆ. ಅಷ್ಟು ವೇದ ಯಾರ ಬಗ್ಗೆ ಹೇಳುತ್ತೆ ಅಂತ ತಿಳಿಬೇಕು ಅಂದ್ರೆ ದೇವರ ಅನುಗ್ರಹ ಇಲ್ಲದೆ ಸಾಧ್ಯವೇ ಇಲ್ಲ. ಅದರಿಂದ ದೇವರ ಹತ್ರನೇ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಏನಂತ ಅಲ್ಲ, ಈಗ ಪ್ರಳಯ ಕಾಲದಲ್ಲಿ ಭಗವಂತ ನೀನು ಈ ನೀರಿನಲ್ಲಿ ಇದ್ದಿ, ಪ್ರಳಯ ಕಾಲದ ನೀರಿನಲ್ಲಿ ಇಂಥ ನೀನೇ ಒಂದು ಸಮುದ್ರ ತರ, ನೀನು ಸಮುದ್ರ ತರ ಇರೋನು ಈ ಪ್ರಳಯ ಕಾಲದ ಸಮುದ್ರದಲ್ಲಿ ಇದೆಯಾ. ಅನಂತ ಶಕ್ತಿ ನೀನು. ನಿನ್ನ ಶಕ್ತಿಗೆ ಇಷ್ಟೊಂದು ಮಿತಿ ಇಲ್ಲ. ನೀನು ಆ ಸಮುದ್ರಕ್ಕಿಂತ ದೊಡ್ಡ ಪರಿಮಾಣ ಇರೋನು. ಅಷ್ಟು ದೊಡ್ಡದು ನಿನ್ನ ಶಕ್ತಿ. ಇದು ನಿನ್ನ ಪರಿಮಾಣ ಇನ್ನೂ ದೊಡ್ಡದು ದೇಹ. ಆದ್ರೂ ಈ ಪ್ರಳಯ ಕಾಲದ ನೀರಿನ ಒಳಗಡೆ ಶೇಷಶಾಹಿಯಾಗಿ ಇದ್ದಿ. ಅಂಥ ನೀನು ನಿನ್ನ ನಾಭಿಯಿಂದ ನನ್ನನ್ನ ಹೊರಗೆ ತಂದೆ. ಆ ನಾಭಿ ಏನು ಅದೇನ್ ಚಿಕ್ಕದಲ್ಲ, ಅದು ಒಂದು ದೊಡ್ಡ ಮಡು. ನಾಭಿ ಹರದ ಅಂತಾರೆ, ಸರೋವರ ತರ. ಅವನ ಶಕ್ತಿ ಸಮುದ್ರ ತರ, ಅವನಿರೋದ್ ಸಮುದ್ರದಲ್ಲಿ, ಅವನ ದೇಹನೂ ಸಮುದ್ರ ತರ ಅಷ್ಟು ದೊಡ್ಡದು. ಅವನ ನಾಭಿ ದೇಹಕ್ಕೆ ಹೋಲಿಸಿದಾಗ ಚಿಕ್ಕದು, ಆದ್ರೆ ಅದಕ್ಕೆ ಅಷ್ಟು ಶಕ್ತಿ ಇದೆ. ಅದು ದೊಡ್ಡದಾಗ್ಬೋದು ನಾಭಿ ಬೇಕಾದ್ರೆ. ಅಂತೂ ನಾಭಿ ಹರದ. ಅದರಿಂದ ನನ್ನನ್ನು ನೀನು ಸೃಷ್ಟಿ ಮಾಡಿದೆ. ನನ್ನನ್ನು ಸೃಷ್ಟಿ ಮಾಡ್ಬೇಕಾದ್ರೆ ನನ್ನಲ್ಲೂ ಶಕ್ತಿಯನ್ನು ತುಂಬಿಸಿದೆ. ವಿಜ್ಞಾನ ಶಕ್ತಿ. ವಿಜ್ಞಾನ ಶಕ್ತಿ ಅಂದ್ರೆ ಜ್ಞಾನ, ಒಳ್ಳೆ ಜ್ಞಾನ. ಅದನ್ನ ನನಗ್ ನೀಡಿದೀಯಾ. ಅಂಥ ನೀನು ಏನ್ ಮಾಡಿದೆ, ಒಂದು ಜಗತ್ತನ್ನ ಮುಂದೆ ಸೃಷ್ಟಿ ಮಾಡ್ಲಿಕ್ಕೆ ನಾನು ಹೊರಟಿದ್ದೀನಲ್ಲ, ಅದಕ್ಕೆ ನೀನು ಅನುಗ್ರಹವನ್ನ ಮಾಡಿದೆ. ಇಲ್ಲಾಂದ್ರೆ ನಾನು ಹೆಂಗ್ ಮಾಡ್ಲಿಕ್ಕೆ ಸಾಧ್ಯ. ಸೃಷ್ಟಿ ಮಾಡ್ಬೇಕು ಅಂದ್ರೆ ತುಂಬಾ ತಿಳ್ಕೊಂಡಿರ್ಬೇಕು. ಇಡೀ ಜಗತ್ತನ್ನು ಸೃಷ್ಟಿ ಮಾಡೋದು ಅದು ಸಣ್ಣ ವಿಷಯ ಅಲ್ಲ, ತುಂಬಾ ದೊಡ್ಡ ವಿಷಯ. ಹಾಗಾದ್ರೆ ಈ ಜಗತ್ತನ್ನ ನೀನು ಸೃಷ್ಟಿ ಮಾಡ್ಲಿಕ್ಕೆ ನನಗೆ ಅನುಗ್ರಹವನ್ನ ಮಾಡ್ತಾ ಇದೀಯಾ. ಈ ಜಗತ್ ಹೇಗಿದೆ ಅಂದ್ರೆ ನಿನ್ನ ರೂಪ, ನಿನ್ನ ಪ್ರತಿಬಿಂಬದಂತೆ ಇದೆ. ಅಂಥ ಒಂದು ವಿಶಿಷ್ಟವಾದ ಜಗತ್ತು. ಯಾಕೆ ಇಡೀ ಜಗತ್ತನ್ನು ವ್ಯಾಪಿಸ್ಕೊಂಡಿದ್ಯಾ, ಹೊರಗಡೆನೂ ಇದೆಯಾ, ನಿನ್ ರೂಪದ ತರ ಇದೆ. ಅಂಥ ನನಗೆ ನೀನು ಮಾಡಬೇಕಾಗಿದ್ದು ಒಂದೇ, ಈ ವೇದದ ಜ್ಞಾನ ಇಲ್ಲದೆ ನಾನು ಸೃಷ್ಟಿ ಮಾಡ್ಲಿಕ್ಕೆ ಆಗಲ್ಲ. ವೇದದ ಅರ್ಥ ಚೆನ್ನಾಗಿ ಮನಸ್ಸಲ್ಲಿ ಇರ್ಬೇಕು. ಹೇಗೆ ಎಲ್ಲ ವೇದದಲ್ಲಿ ಇದೆ, ಎಲ್ಲ ರಹಸ್ಯ ವಿಷಯ. ಅದರ ನಿಗಮಸ್ಯ ಗಿರಾಂ ವಿಸರ್ಗ. ಆ ಇಡೀ ವೇದದ ನಿಜವಾದ ಅರ್ಥ ಏನು ಅನ್ನೋದನ್ನ ವಿಶೇಷವಾಗಿ ನನಗೆ ನೀನು ತಿಳಿಸ್ಕೊಡು.
ಅದು ನಾಶ ಆಗದೆ ಇರೋ ಹಾಗೆ ನೋಡ್ಕೋ, ನನಗೊಂದು ಜ್ಞಾನ ಬರ್ಲಿ. ಇಡೀ ವೇದದಲ್ಲಿ ಏನ್ ಹೇಳಿದ್ದಾರೆ? ಇಡೀ ವೇದದಲ್ಲಿ ಬಂದಿರೋ ವಸ್ತುತಃ ಏನು? ವಿಸರ್ಗ, ಭಗವಂತನ ವಿಶೇಷವಾದ ಸರ್ವೋತ್ತಮತ್ವದ ಬಗ್ಗೆ ಬಂದಿದೆ. ದೇವರೇ ಎಲ್ಲ ಮಾಡ್ಲಿಕ್ಕೆ ಸಾಧ್ಯ, ದೇವರನ್ನ ಬಿಟ್ಟು ಇನ್ಯಾವ ವಸ್ತುನು ಸ್ವತಂತ್ರವಾಗಿ ಇರೋದಿಲ್ಲ ಅಂತ ಇದೇ ವಿಷಯ. ಜಗತ್ತನ್ನ ಸೃಷ್ಟಿ ಮಾಡ್ಲಿಕ್ಕೆ ನಿನ್ನ ಅನುಗ್ರಹದಿಂದ ನಾನು ಹೊರಡ್ತಾ ಇದ್ದೀನಿ, ಆದ್ರೆ ವೇದಾರ್ಥ ಮಾತ್ರ ನನಗೆ ಮರಿಬಾರ್ದು, ಆ ತರ ನನಗೆ ಅನುಗ್ರಹ ಮಾಡು ಅಂತ. ಶಾಸ್ತ್ರ ಸಾರ ಏನು ಇದೆ ರಹಸ್ಯ, ಅದನ್ನ ಎಂದೆಂದಿಗೂ ಮರೆಯೋ ತರ ದಯವಿಟ್ಟು ಮಾಡ್ಬೇಡ ಅಂತ ಭಗವಂತನ ಹತ್ರ ಪುನಃ ಆ ಜ್ಞಾನ ಏನ್ ಸಿಕ್ತೋ ಅದನ್ನ ನಾಶ ಆಗ್ಬಾರ್ದು ಅಂತ ಪ್ರಾರ್ಥನೆ ಮಾಡಿ. ಮೊದಲು ಜ್ಞಾನ ನೀಡು ಅಂತ ಕೇಳಿದ್ರು, ಈಗ ಸಿಕ್ಕಿರೋ ಜ್ಞಾನ ಹೋಗದೆ ಇರ್ಲಿ ಅಂತ ಕೇಳ್ತಾ ಇದ್ದಾರೆ. ಅಷ್ಟನ್ನ ಇಲ್ಲಿ ಬೇಡ್ತಾ ಇದ್ದಾರೆ. ಅಂದ್ರೆ ಯೋಗಕ್ಷೇಮ ತರ. ಯೋಗ ಅಂದ್ರೆ ನಮ್ಗಿನ್ನೂ ಸಿಕ್ಕಿರ್ಲಿಲ್ಲ, ಹೊಸದಾಗಿ ಸಿಕ್ತು. ಕ್ಷೇಮ ಅಂದ್ರೆ ಇದ್ದದನ್ನ ಕಳ್ಕೊಳ್ಬಾರ್ದು ಅಂತ. ಯೋಗನೂ ಬೇಕು, ಕ್ಷೇಮನೂ ಬೇಕು. ಎರಡಲ್ಲಿ ಒಂದಿಲ್ಲ ಅಂದ್ರೆ ಉಪಯೋಗ ಇಲ್ಲ. ಅದ್ರಲ್ಲಿ ಯೋಗನೇ ಇಲ್ಲ ಅಂದ್ರೆ ಕ್ಷೇಮ ಎಲ್ಲಿಂದ? ಅಲ್ಲಿ ಮೊದಲು ಯೋಗ ಬೇಕು, ಆಮೇಲೆ ಕ್ಷೇಮ. ಹಾಗೆ ಇವರಿಗೆ ಯೋಗ ಅಂತೂ ಸಿಕ್ಕಿತು, ಬ್ರಹ್ಮದೇವರಿಗೆ ದಿವ್ಯವಾದ ಜ್ಞಾನ ಕೊಟ್ಟ ಪರಮಾತ್ಮ, ವೇದ ಉಪದೇಶ ಮಾಡಿದ ಪರಮಾತ್ಮ. ಒಂದ್ ದಿನ ನಾವ್ ಹೇಳ್ತೀರ ಜನ್ಮಾದ್ಯಸ್ಯ ಯಥೋನ್ವಯಾದಿತಃ, ಅಲ್ಲಿ ಆದಿ ಕವಯೇ ಅಂತ. ಆದಿ ಕವಿಯಿಂದ ಬ್ರಹ್ಮದೇವರು, ಬ್ರಹ್ಮದೇವರಿಗೆ ಭಗವಂತನ ಉಪದೇಶ ಕೊಟ್ಟ ವೇದವನ್ನ. ಆ ವೇದವನ್ನ ಉಪದೇಶ ಪಡೆದುಕೊಂಡ ಬ್ರಹ್ಮದೇವರು ಪ್ರಾರ್ಥನೆ ಮಾಡೋದು ಅಂದ್ರೆ ಅದನ್ನ ನಶಿಸಿ ಹೋಗದೆ ಇರ್ಲಿ ಅಂತ ಪ್ರಾರ್ಥನೆ ಮಾಡಿದ್ರು. ಹೀಗೆ ಇಡೀ ಜಗತ್ತು ಏನೋ ಪ್ರತಿಮಾ ಸ್ಥಾನದಲ್ಲಿದೆ, ಈ ಜಗತ್ತನ್ನ ಸೃಷ್ಟಿ ಮಾಡ್ಲಿಕ್ಕೆ ನಾನು ಹೋಗ್ತಾ ಇದ್ದೀನಿ ಅಂತ ಎಲ್ಲ ಹೇಳೋ ಮುಖಾಂತರ ಏನ್ ಮಾಡಿದ್ದಾರೆ? ಇನ್ನೊಂದು ವಿಷಯ ಅಂದ್ರೆ, ಇಡೀ ಜಗತ್ತಿನಲ್ಲಿ ದೇವರಿದ್ದಾನೆ ಅಂತ. ಸಮಗ್ರ ಜಗತ್ತು ದೇವರ ಒಂದು ರೂಪ ಅಂದ್ರೆ ಎಲ್ಲಿಲ್ಲ ದೇವರು ಜಗತ್ತಿನಲ್ಲಿ, ಎಲ್ಲಾ ಕಡೆ ಇದ್ದಾನೆ ಅಂತ ಅದನ್ನ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ವಿಸರ್ಗ ಅನ್ನೋ ಶಬ್ದಕ್ಕೆ ಇನ್ನೊಂದು ಅರ್ಥ ಹೇಳ್ತಾರೆ. ವಿಸರ್ಗ ಅಂದ್ರೆ ರಾಮಃ ಕೃಷ್ಣಃ ವಿಸರ್ಗ ಹೇಳ್ತೀವಲ್ಲ, ಆ ವಿಸರ್ಗದ ಬಗ್ಗೆ ಇಲ್ಲಿ ಹೇಳಲಿಲ್ಲ. ಅಥವಾ ವಿಶೇಷವಾದ ಸೃಷ್ಟಿ ಬಗ್ಗೆ ಹೇಳಲಿಲ್ಲ. ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ವಿಸರ್ಗ ಅಂದ್ರೆ ಎರಡು ಅರ್ಥ ಮಾಡಿದ್ದಾರೆ ಬೇರೆ ಟಿಪ್ಪಣಿಕಾರರು. ವಿಸರ್ಗ ಅಂದ್ರೆ ವಿಶಿಷ್ಟವಾದ ಉಚ್ಚಾರಣೆ, ವೇದ ಹೇಳೋದು ಹೇಗೆ ಹಾಗೆ. ವಿಸರ್ಗ ಅಂದ್ರೆ ವಿಶೇಷವಾದ ಸೃಷ್ಟಿಯಿಂದ ವ್ಯಾಖ್ಯಾನ, ವೇದದ ಅರ್ಥ ವ್ಯಾಖ್ಯಾನ, ಅದನ್ನು ವಿಶೇಷವಾಗಿ ಹೇಳೋದು, ವೇದವನ್ನು ಉಚ್ಚಾರಣೆ ಮಾಡೋದು. ಇದೆಲ್ಲ ಏನೇನ್ ನನಗೆ ಹೇಳ್ಕೊಟ್ಟಿ, ಪ್ರತಿಯೊಂದು ವೇದದ ಮಾತುಗಳನ್ನ ಅದು ಎಂದೆಂದಿಗೂ ಮರಿದೇ ಇರ್ಲಿ. ಯಾಕೆಂದ್ರೆ ನಿನ್ ಅನಂತ ಶಕ್ತಿ, ಅದನ್ನ ಮರಿದೇ ಇರೋ ಹಾಗೆ ನಿನಗೆ ಮಾಡ್ಲಿಕ್ಕೆ ಬರುತ್ತೆ, ಆ ಶಕ್ತಿ ಇದೆ ನಿನಗೆ. ಅಷ್ಟೇ ಅಲ್ಲ, ನಾನು ನಿನ್ನ ಮಗ, ನನ್ನನ್ನ ಸೃಷ್ಟಿ ಮಾಡಿದ್ದೆ ನಿನ್ ವಿಜ್ಞಾನ ಶಕ್ತಿಯನ್ನಿಟ್ಟು. ಬ್ರಹ್ಮದೇವರ ಜ್ಞಾನ ಎಂಥ ದೊಡ್ಡ ಜ್ಞಾನ, ವಿಜ್ಞಾನ ಶಕ್ತಿಯನ್ನಿಟ್ಟೆ ಅಲ್ಲಿ ಬ್ರಹ್ಮದೇವರ ಸೃಷ್ಟಿ ಮಾಡಿದ ದೇವರು ತನ್ನ ನಾಭಿಕಮಲದಿಂದ. ಅಂಥ ಬ್ರಹ್ಮದೇವರು ಬೇಡ್ಕೊಡೋದು ಅದನ್ನೇ, ನನಗೆ ಇಷ್ಟೆಲ್ಲ ಜ್ಞಾನವನ್ನು ನೀಡಿದ್ಯಾ, ಶಕ್ತಿಯನ್ನು ನೀಡಿದ್ಯಾ, ಆದ್ರಿಂದ ಅನ್ಯತ್ರ ವ್ಯಾಪೃತಸ್ಯ ಮಮ ವೇದ ವ್ಯಾಖ್ಯಾನಾದಿ ಲೋಪೋ ಮಾಪು. ಎಂಥ ಅದ್ಭುತ ಮಾತಂದ್ರೆ ಇದು. ಈಗ ಏನಾಗೋಗುತ್ತೆ, ಗುರುಗಳು ಕೆಲಸ ಹೇಳ್ತಾರೆ ಅನ್ಕೊಳ್ಳಿ. ಕೆಲಸ ಹೇಳ್ದಾಗ ಶಿಷ್ಯನಿಗೆ ಏನಾಗುತ್ತೆ, ಅವನು ಪಾಠ ಪ್ರವಚನ ಮಾಡ್ತಾ ಇರ್ತಾನೆ, ಅವನ್ ದಿನನಿತ್ಯ ಅನುಷ್ಠಾನ ಮಾಡ್ಕೊಂಡಿರ್ತಾನೆ. ಗುರುಗಳು ಕೆಲಸ ಹೇಳ್ದಾಗ ಅನಿವಾರ್ಯ ಹೋಗ್ಬೇಕಾಗಿ ಬರುತ್ತೆ. ಎಷ್ಟ್ ದಿವ್ಸ? ಸುಮಾರು ದಿವ್ಸದ ಕೆಲಸ ಅಂತ ಇಟ್ಕೊಳ್ಳಿ. ಆಗ ಶಿಷ್ಯ ತಾನು ಮರ್ತ ಹೋಗ್ಬಿಟ್ರೆ ಇಲ್ಲ ಶಾಸ್ತ್ರನ, ಶಾಸ್ತ್ರ ಹೇಗೆ ಅಂದ್ರೆ ಒಂದು ಕ್ಷಣ ಬಿಟ್ರೆ ಮರ್ತ ಹೋಗ್ಬಿಡತ್ತೆ. ಹಾಗೆ ಅಂದ್ರೆ ನಿರಂತರ ಅದ್ರಲ್ಲೇ ಇರ್ಬೇಕು. ಒಂದು 5 ದಿವಸ ಬಿಟ್ಟು ಹೋಗ್ಬಿಟ್ಟು, ಒಂದು 10 ದಿವಸ ಬಿಟ್ಟು ಹೊರಟೋಗ್ಬಿಡತ್ತೆ, ಮತ್ತೆ ಸಿಗೋದಿಲ್ಲ. ಶಾಸ್ತ್ರದಲ್ಲಿ ಒಂದು ಗತಿ ಸಿಗಲ್ಲ, ಅರ್ಥ ಆಗ್ಬೋದು. ಆದ್ರೆ ಒಂದು ಟಚ್ ಅಲ್ಲೇ ಇದ್ದಾಗ, ಅಥವಾ ನಿರಂತರ ನಾವು ಸ್ತೋತ್ರ ಪಾರಾಯಣ ಜಪ ನಿರಂತರ ಮಾಡ್ತಾ ಇದ್ರೆ, ಆಗ ನೈರಂತರ್ಯ ಇದಿಲ್ಲ, ಡೈಲಿ ಮಾಡೋದು, ಅದಕ್ಕೊಂದು ಒಂದು ವಿಶಿಷ್ಟ ಮಹತ್ವ ಇದೆ. ಆಗಾಗ ಅನ್ನೋದು ಅದು ತುಂಬಾ ಹೊರಟೋಗ್ಬಿಡುತ್ತೆ, 10 ದಿವಸ ಎಲ್ಲ ಆಗ್ಬಿಟ್ಟೆ. ಆತರ ವೇದ ವ್ಯಾಖ್ಯಾನ, ವೇದ ಪಠನ, ವ್ಯಾಖ್ಯಾನ ಮಾಡೋದು, ಅದನ್ನ ಓದೋದು, ಅದನ್ನ ತಿಳ್ಕೊಳ್ಳೋದೆಲ್ಲ ಏನಿದೆ, ಇದಕ್ಕೆ ಜಾಸ್ತಿ ಗ್ಯಾಪ್ ಇರಬಾರ್ದು, ಲೋಪ ಆಗ್ಬಿಡುತ್ತೆ. ಇಲ್ಲೇನಾಯ್ತು ಅಂತ ಒಂದು ಸಮಸ್ಯೆ ಆಯ್ತು ಈಗ ಬ್ರಹ್ಮದೇವರಿಗೆ. ಬ್ರಹ್ಮದೇವರಿಗೆ ದೇವರು ಆಜ್ಞೆ ಮಾಡಿದ ಸೃಷ್ಟಿ ಮಾಡು ಅಂತ. ಬ್ರಹ್ಮಾಂಡ ಸೃಷ್ಟಿ ಮಾಡ್ಲಿಕ್ಕೆ ನಾನು ಶುರು ಮಾಡಿದ್ರೆ, ನಾನು ವೇದ ಹೇಳ್ಬೇಕಲ್ಲ 4 ಮುಖದಿಂದ, ಆ ವೇದಗಳ ಅರ್ಥವನ್ನ ಚಿಂತನೆ ಮಾಡ್ಬೇಕಲ್ಲ, ಇದೆಲ್ಲ ಹೋಗೇ ಬಿಡುತ್ತಲ್ಲ ಅಂತ ಬ್ರಹ್ಮದೇವರಿಗೆ ಚಿಂತೆ ಆಗಿದೆ. ಈಗ ಶಾಸ್ತ್ರ ನನ್ನ ಕೈಯಿಂದ ತಪ್ಪ ಹೋಗ್ಬಿಡತ್ತಲ್ಲ, ನನ್ನ ಮುಖದಿಂದ ಉಚ್ಚಾರಣೆ ಹೇಗೆ ಹಾಗೆ ಉಳಿಯುತ್ತೆ, ಆ ವೇದಗಳ ಅರ್ಥ ವ್ಯಾಖ್ಯಾನ ನಿರಂತರ ನಾ ಏನ್ ಮಾಡ್ತಾ ಇದ್ದೇನೆ, ಅದು ಯಾವಾಗ ಅದು ಉಳಿಯೋದು ಹೇಗೆ? ಅದು ವಿಜ್ಞಾನ ಶಕ್ತಿಯನ್ನು ಇರುವಂತಹ ಸತ್ಪುತ್ರ ನಾನು ನಿನಗೆ, ಅದನ್ನ ನಾನು ಉಳಿಸು ಅಂತ ಬ್ರಹ್ಮದೇವರು ಇಷ್ಟೊಂದು ಕೆಲಸ, ಜಗತ್ತನ್ನು ಸೃಷ್ಟಿ ಮಾಡ್ಲಿಕ್ಕೆ ಹೊರಟಿದ್ದೇನೆ ನಾನು, ನಿನ್ನ ಪ್ರತಿಮೆ ತರ ಇರೋ ಜಗತ್ತನ್ನ, ಅಷ್ಟು ದೊಡ್ಡ ಜಗತ್ತನ್ನು ಸೃಷ್ಟಿ ಮಾಡ್ಲಿಕ್ಕೆ ಹೋದಾಗ ಈ ಲೋಪ ಮಾತ್ರ ಆಗ್ಬಾರ್ದು ನನಗೆ ಅಂತ ಇದನ್ನ ಇಲ್ಲಿ ಬ್ರಹ್ಮದೇವರು ತಾವು ಬೇಡಿದ್ದಾರೆ. ಇಷ್ಟ ಆಯ್ತು. ಇನ್ನು ಮುಂದಕ್ಕೆ ಏನ್ ಬೇಡ್ತಾರೆ ನೋಡೋಣ. ಇನ್ನು ಮುಂದೆ ಅಪೇಕ್ಷೆ 25ನೇ ಶ್ಲೋಕ. ಸೋಸೌ ಅದಭಕರುಣೋ ಭಗವಾನ್ ವಿವೃದ್ಧ ಪ್ರೇಮ ಸ್ಮಿತೇನ
ನಯನಾಂಬುರುಹಂ ವಿಜೃಂಭನ್ ಹಾಯ ವಿಶ್ವವಿಜಯಾಯ ಚ ನೋ ವಿಷಾದಂ ಮಾಧ್ವ್ಯಾಗಿರಾಪ ನಯತಾತ್ ಪುರುಷಃ ಪುರಾಣಃ. ಬ್ರಹ್ಮದೇವರು ಪ್ರಾರ್ಥನೆ ಮಾಡೋದು ಕೇಳಿದ್ರೆ ರೋಮಾಂಚನ ಆಗುತ್ತೆ. ಏನ್ ಕೇಳ್ತಾರೆ ಮುಂದಕ್ಕೆ ಅಂದ್ರೆ, ಅಲ್ಲ ದೇವರ ಗುರುಗಳೇ, ಹತ್ರ ಅನುಗ್ರಹ. ಈ 3ನೇ ಲೈನಲ್ಲಿ ಕೊನೆ ಇದು ಮನೋ ವಿಷಾದಂ ಅಂತಿದೆ. ಅದು ಬೇಡ, ನೋ ವಿಷಾದಂ ಅಂತ ಹೇಳಿ. ಹಾ, ನೋ ವಿಷಾದಂ ಅಷ್ಟೇ. ಮನೋ ಅನ್ನೋದು ಬ್ರಾಕೆಟ್ ಅಲ್ಲಿ ಹಾಕಿದ್ದಾರೆ, ಅದು ಓಕೆ, ಬೇಡ. ಸರಿ, ಓಕೆ. ನೋ ವಿಷಾದಂ, ಹೌದು. ಸರಿನಾ? ಆಯ್ತು, ಧನ್ಯವಾದಗಳು ಗುರು. ಬ್ರಹ್ಮದೇವರು ಈಗಾಗಲೇ ಭಗವಂತನ ಅನುಗ್ರಹ ಬೇಕು ಅಂತ ಬೇಡಿದ್ದಾರೆ. ಭಗವಂತ ಅನುಗ್ರಹ ಮಾಡೇ ಮಾಡ್ತಾನೆ. ಅದು ಬ್ರಹ್ಮದೇವರು ಬೇಡಿದ್ದಾರೆ, ಮಗನನ್ನ ಸೃಷ್ಟಿ ಮಾಡಿದ್ದಾರೆ. ಮಗನ ತಂದೆ ಹತ್ರ ಕೇಳ್ತಾರೆ, ನೀನ್ ಅನುಗ್ರಹ ಆಗ್ಬೇಕು ಅಂತ. ಸಾಕಲ್ಲ ಇಷ್ಟಿಂದ? ಕೇಳದ್ಮೇಲೆ ತಂದೆ ಮಾಡದೇ ಇರ್ತಾನ? ಮಾಡ್ತಾನೆ. ಆದ್ರೆ ಇವ್ರಿಗೆ ವಿಶ್ವಾಸ ಬರ್ತಾ ಇಲ್ಲ, ಇನ್ನೂ ಹೆಚ್ಚು ವಿಶ್ವಾಸ ಬೇಕಾಗಿದೆ. ಬಂದಿದೆ ವಿಶ್ವಾಸ, ದೇವ್ರ ಬಗ್ಗೆ ಇಲ್ಲ ಅಂತಿಲ್ಲ. ಸ್ವಯಂ ಮಗನಿಗೆ ತಂದೆ ಬಗ್ಗೆ ವಿಶ್ವಾಸ ಇದೆ, ಬ್ರಹ್ಮದೇವ್ರಿಗಿದೆ. ಆದ್ರೂ ಇನ್ನೂ ಹೆಚ್ಚಿನ ವಿಶ್ವಾಸ ಬರ್ಬೇಕು. ಅದಕ್ಕೆ ತಂದೆನೆ ಬಾಯ್ ಬಿಟ್ಟು ಹೇಳ್ಬಿಡ್ಬೇಕು, ಇಲ್ಲಪ್ಪ ನೀನ್ ಹೋಗು, ನೀನ್ ಸೃಷ್ಟಿ ಮಾಡು, ನಿನ್ಗ್ ತೊಂದರೆ ಆಗಲ್ಲ, ನೀನ್ ವೇದವನ್ನೂ ಮರೆಯಲ್ಲ, ಅದ್ರ ಅರ್ಥ ವ್ಯಾಖ್ಯಾನವನ್ನ ಮಾಡೋದನ್ನು ಮರೆಯಲ್ಲ ಅಂತ ಬಾಯ್ ಬಿಟ್ಟು ಹೇಳ್ಬಿಡ್ಬೇಕು. ಅದಕ್ಕೆ ಬ್ರಹ್ಮದೇವ್ರು ಏನ್ ಮಾಡ್ತಾ ಇದಾರೆ, ಪ್ರಾರ್ಥನೆ ಮಾಡೋ ನೆಪದಲ್ಲಿ ಭಗವಂತನ ಕೈಲಿ ಮಾತಾಡಿಸ್ಬೇಕು ಅಂತ, ಸಂಭಾಷಣೆ ಮಾಡ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ. ಯಾಕೆಂದ್ರೆ ಒಬ್ಬರ ಕೈಲಿ ಗುರುಗಳಾಗ್ಲಿ, ತಂದೆ ಆಗ್ಲಿ, ತಾಯಿ ಆಗ್ಲಿ, ಅವ್ರ ಹತ್ರ ಹೇಳ್ದಾಗ ಅವ್ರು ಸುಮ್ನೆ ಕೇಳಿರ್ಬೋದು, ಮಾಡ್ಲೇಬೇಕು ಅಂತೇನೋ. ಬೇರೆ ಕೆಲಸ ಮಾಡಿದಾಗ ಏನಾರು ಅಕಸ್ಮಾತ್ ಅವ್ರು ಮಾಡ್ತಾ ಇದ್ರೆ ಮಾಡ್ತಾರೆ, ಮಾಡಲ್ಲ ಅಂತಿಲ್ಲ. ಆದ್ರೂ ಬಾಯ್ ಬಿಟ್ಟು ಹೇಳಿಸ್ಕೊಂಡ್ಬಿಟ್ರೆ ಒಂಥರ ತೃಪ್ತಿ ಜಾಸ್ತಿ ಕೇಳಿದವ್ರಿಗೆ. ಹಾ, ಹೇಳಿದಾರೆ, ಇನ್ ಮಾಡೇ ಮಾಡ್ತಾರೆ ಇವರು ಅಂತ. ಅದಕ್ಕೋಸ್ಕರ ಬ್ರಹ್ಮದೇವರು ಸೃಷ್ಟಿ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಇದೆ, ಅದ್ರ ಬಗ್ಗೆ ಅವ್ರಿಗೆ ಮನಸ್ಸಿನಲ್ಲಿ ಒಂದೇನೋ ಒಂದು ದುರ್ಬಲತೆ. ಬಿಟ್ಟು ಹೋಗ್ಬಿಡತ್ತಲ್ಲ ಇದೆಲ್ಲ ವೇದ ಅದು ಇದು ಅಂತ. ಒಂದು ಸೃಷ್ಟಿ ಮಾಡ್ಬೇಕು, ಎಂಥ ದೊಡ್ಡ ಕೆಲ್ಸ, ಅದೆಲ್ಲ ಮಾಡ್ಬೇಕು ಅಂದ್ರೆ ಆ ಮನೋ ದೌರ್ಬಲ್ಯ ಹೋಗ್ಬೇಕಲ್ಲ. ಅದಕ್ಕೆ ಪ್ರಾರ್ಥನೆ ಮಾಡ್ತಾ ಮಾಡ್ತಾ ದೇವರು ಮಾತಾಡ್ಬೇಕೀಗ, ಹಾಗೆ ಮಾಡ್ಲಿಕ್ಕೆ ಅವರು ಪ್ರಯತ್ನ ಪಡ್ತಾ ಇದ್ದಾರೆ, ಅದನ್ನ ಅಪೇಕ್ಷೆ ಪಟ್ಟಿದ್ದಾರೆ. ಅದನ್ನ ಈ ಶ್ಲೋಕದಲ್ಲಿ ವರ್ಣಿಸ್ತಾ ಹೋಗ್ತಾರೆ. ಇದುವರೆಗೆ ಭಗವಂತನ ವರ್ಣನೆ ಬಂತು. ಭಗವಂತ ಖಂಡಿತ ಅನುಗ್ರಹ ಮಾಡ್ತಾನೆ. ಯಾಕೆ ಅಂದ್ರೆ ಅವನು ಅದಭ್ರ ಕರುಣ ಅಂತ ಅವನಿಗೆ ಹೆಸರು. ದೇವರಿಗೆ ಅದಭ್ರ ಕರುಣ ಅಂತ ಅಂದ್ರೆ ಕರುಣೆ ಅವನು ಸ್ವಲ್ಪ ತೋರಿಸೋದೇ ಇಲ್ಲ, ತೋರಿಸಿದ್ರೆ ಅದು ಪೂರ್ಣ ಸಮುದ್ರ ತರನೇ ತೋರಿಸೋದು. ಅಷ್ಟು ಪರಿಪೂರ್ಣವಾದ ಕಾರುಣ್ಯವನ್ನ ಭಗವಂತ ತೋರಿಸ್ತಾನೆ. ಅದಕ್ಕೆ ಅದಭ್ರ ಕರುಣ ಅಂತ ಕರೀತಾರೆ. ಅದಭ್ರ ಅಂದ್ರೆ ಪೂರ್ಣ ಅಂತ ಅರ್ಥ. ಪೂರ್ಣ ಕಾರುಣ್ಯ ಸಮುದ್ರ ಅವನು ದೇವರು ಅಂತ. ಭಗವಂತ ಎಲ್ರ ಮೇಲೆ ಕಾರುಣ್ಯ ತೋರಿಸೋನು, ತನ್ನ ಸ್ವಂತ ಮಗನಾದ ಬ್ರಹ್ಮದೇವರಲ್ಲಿ ತೋರಿಸಲ್ವಾ? ತೋರಿಸ್ತಾನೆ. ಅದಕ್ಕೆ ಅದಭ್ರ ಕರುಣನಾದ ನೀನಪ್ಪ ಸ್ವಾಮಿ ಅಂತ ದೇವರನ್ನು ಹೊಗಳ್ತಾ ಇದ್ದಾರೆ ಬ್ರಹ್ಮದೇವರು. ಪುರಾಣ ಪುರುಷ, ನೀನೇ ಮೂಲ ಪುರುಷ ಎಲ್ಲರಿಗೂ, ನೀನ್ ಭಗವಂತ, ನಿನ್ನಲ್ಲಿ ಎಲ್ಲನೂ ಇದೆ. ಆದ್ರಿಂದ ನಾನು ಈಗ ಜಗತ್ತಿನ ಸೃಷ್ಟಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ, ದಯವಿಟ್ಟು ನೀನ್ ಎದ್ದು ಅನುಗ್ರಹ ಮಾಡು ಅಂತ. ನೀನ್ ಶೇಷಯಾಗಿ ಹೀಗೆ ಇದ್ರೆ ನನಗೆ ಅನುಗ್ರಹ ಮಾಡು, ಎದ್ದು ಹೇಳು ನನಗೆ ಅಂತ. ಆತರ ಉತ್ಥಾಯ ವಿವೃದ್ಧ ಪ್ರೇಮ ಸ್ಮಿತೇನ ಸಹ ಅಂಬುರುಹಂ ವಿಜೃಂಭನ್ ಮಾಧ್ಯ ಗಿರ ಮೇ ಮನೋವಿಷಾದಂ ಅಪನಯತಾತ್. ಏನ್ ಕೇಳ್ಕೊಳ್ತಾ ಇದಾರೆ ಅಂದ್ರೆ, ನೀನ್ ಈಗಲೇ ಎದ್ದು ನಗು ಮುಖದಿಂದ ನಿನ್ನ ಕಣ್ಣನ್ನ ಅರಳಿಸ್ಕೊಂಡು ನನಗೆ ಜೇನ್ತುಪ್ಪದಂತಹ ಮಾತನಾಡುವಂತ ಮಾಧ್ವ್ಯಾಗಿರ. ಮಾಧ್ವೀರ್ ಗಾವೋ ಭವಂತುನಃ ಅಂತ ಒಂದು ವೇದದ ಮಾತಿದೆ. ಮಾಧ್ವೀರ್ ಗಾವೋ ಭವಂತುನಃ ಅಂದ್ರೆ ಏನರ್ಥ? ಮಾಧ್ವೀಹಿ ಗಾವಹ, ಗಾವಹ ಅಂದ್ರೆ ಮಾತು ಅಂತ ಅರ್ಥ. ಗೌಹು ಗಾವು ಗಾವಹ ಮಾತು. ಮಾಧ್ವೀಹಿ ಅಂದ್ರೆ ಮಧು, ಜೇನ್ತುಪ್ಪ ಎಷ್ಟು ಸಿಹಿ ಇರುತ್ತೆ, ಒಳ್ಳೆ ಸುಖ ಕೊಡುತ್ತೆ. ಅಂತ ಸುಖ ನೀಡುವಂತಹ ಮಾತು ನಮ್ಮ ಜೀವನದಲ್ಲಿ ಯಾವಾಗ್ಲೂ ಇಲ್ಲ, ಒಳ್ಳೇದಾಗ್ಲಿ ಅಂತ ಒಳ್ಳೆ ಮಾತು ಯಾವಾಗಲೂ ಕಿವಿಗೆ ಬೀಳ್ತಾ ಇರ್ಲಿ. ಮಾಧ್ವೀರ್ಗಾವೋ ಭವಂತುನಃ. ಅದೇನು, ಮೋಕ್ಷಕ್ಕೆ ಹೋಗ್ಬೇಕಾದ್ರೆ ಎಂಥ ಮಾತುಗಳು ಬೇಕೋ
ಶಾಸ್ತ್ರದ ಮಾತುಗಳು ಅದು ನಿಜವಾಗಿ ಮಾಧ್ವೀರ್ಗಾವ, ಆ ಮಾತುಗಳು ಬೀಳ್ಲಿ ಅಂತ. ಇಲ್ಲೂ ಮಾಧ್ವ್ಯ ಗಿರ ಅಂತ ಹೇಳ್ತಾರೆ. ಆ ಮಾಧ್ವಿ ಗಿರ ಏನಿದೆ ಅದಕ್ಕೆ ಇನ್ನೊಬ್ರು ಅರ್ಥ ಹೇಳ್ತಾರೆ. ಏನರ್ಥ ಅಂದ್ರೆ ಮಾಧ್ವ್ಯಾಹ ಗಾವ ಅಂದ್ರೆ ಮಧ್ವಾಚಾರ್ಯರ ಸಂಬಂಧಪಟ್ಟ ಮಾತುಗಳಿದೆಯಲ್ಲ ಅದನ್ನೇ ಮಾಧ್ವೀರ್ಗಾವ ಅಂತ. ಅದಕ್ಕೆ ವೇದದಲ್ಲಿ ಎಲ್ಲೂ ಬಂದಿಲ್ವಾ ಮಧ್ವಾಚಾರ್ಯರ ಮಾತುಗಳು ನಮಗ್ ಸುಖ ನೀಡ್ಲಿ, ಆ ಪ್ರಾರ್ಥನೆ ಇಲ್ವಾ? ಇದೆ. ಮಾಧ್ವೀರ್ಗಾವೋ ಭವಂತುನಃ ಅಂತ ಕೆಲವು ಅರ್ಥವನ್ನು ಮಾಡಿದಿದೆ ಅದಕ್ಕೆ. ಅಂತ ಇಲ್ಲಿ ಮಾಧ್ವ್ಯಾಗಿರ, ಈ ಮಧುವಿನಂತೆ ಇರುವಂತಹ ಆ ಮಾತು ಏನಿದೆಯಲ್ಲ, ಏನ್ ಮಾತು ನೋಡು, ವೇದಗರ್ಭ ಅಂದ್ರೆ ಬ್ರಹ್ಮದೇವರು, ಇಡೀ ವೇದವನ್ನ ಹೊತ್ತವನೇ ಅಂತ. ವೇದಗರ್ಭ, ನೀನು ಹೆದರ್ಕೊಳ್ಬೇಡ, ಆರಾಮಾಗಿ ನೀನು ಸೃಷ್ಟಿ ಮಾಡು ಅಂತ ದೇವರೊಂದು ಮಾತು ಹೇಳಿದ್ರೆ ಸಾಕು. ಆ ಒಂದು ಮಾತಿಗೆ ಎಷ್ಟು ಶಕ್ತಿ ಬರುತ್ತೆ ಬ್ರಹ್ಮದೇವರಿಗೆ, ಅಷ್ಟು ಶಕ್ತಿ. ಸುಮ್ನೆ ಹೂ ಅಂದ್ರೆ ಅದೊಂಥರ, ನಮಗ್ ತುಂಬಾ ಬೇಕಾದವರು ನಮ್ಮ ಹಿಂದೆ ಇಲ್ಲ ನಾ ಇರ್ತೀನಿ, ಹಿಂದೆ ಹೋಗೋಗ್ ಮುಂದೋಗ್ ನಾ ಇರ್ತೀನಿ ಅಂತ ಬಾಯ್ ಬಿಟ್ಟು ಹೇಳಿದಾಗ ಆಗೋದಕ್ಕೂ ಪರಿಣಾಮ, ಸುಮ್ನೆ ಇರೋದಾಗ ಅಂತ ಅಷ್ಟೇ ಇದ್ದು ಹೇಳೋದಕ್ಕೂ ವ್ಯತ್ಯಾಸ ಇದೆ. ಬಾಯ್ ಬಿಟ್ಟು ಹೇಳ, ಹೋಗ್ ನೀನು, ನಾನಿರ್ತೀನಿ ಹಿಂದಕ್ಕೆ. ಆಗ ಈ ತರ ಹೇಳ್ತಾ ನನ್ನ ಮನಸ್ಸಿನ ಎಲ್ಲಾ ಭಯ, ಆ ದೌರ್ಬಲ್ಯ ಇದನ್ನೆಲ್ಲ ನನಗ್ ಪರಿಹಾರ ಮಾಡುವಂತ. ಅರ್ಜುನನಿಗ್ ಮಾತ್ರ ವಿಷಾದ ಇರ್ಲಿಲ್ಲ. ಅರ್ಜುನ ವಿಷಾದ ಯೋಗ ಅಂತ ಬರುತ್ತಲ್ಲ ಮೊದಲನೇ ಅಧ್ಯಾಯ ಗೀತೆ, ಬ್ರಹ್ಮದೇವರಿಗೂ ಇತ್ತು. ಅವರೇ ಹೇಳ್ಕೊಂತಾರೆ ಮನೋವಿಷಾದ ಅಂತ ಹೇಳ್ತಾರೆ ಇಲ್ಲಿ ಭಾಗವತದಲ್ಲಿ. ವಿಷಾದ ದೌರ್ಬಲ್ಯ, ರಾಯರ ವ್ಯಾಖ್ಯಾನ ಮಾಡಿದೆ, ಅದು ಮನಸ್ಸಿನ ದೌರ್ಬಲ್ಯಕ್ಕೆ ವಿಷಾದ ಅಂತ ಕರೀತಾರೆ. ಅಂತ ದೌರ್ಬಲ್ಯ ಏನಿದೆ ಅದನ್ನ ದಯವಿಟ್ಟು ನೀನು ಮಾತಾಡೋ ಮುಖಾಂತರ ನನಗ್ ಪರಿಹರಿಸು. ಅದನ್ನಿಲ್ಲಿ ಪದರತ್ನಾವಲಿ ವಿಜಯಧ್ವಜ ತೀರ್ಥರು ಹೇಳಿದ್ದಾರೆ. ಹೇ ವೇದಗರ್ಭ ಭಯಂ ಮಾಭೂತ್ ಸರ್ಗೋದ್ಯಮಂ ಕುರು. ವೇದಗರ್ಭ, ನಿನಗೆ ಭಯ ಬರ್ದೇ ಇರ್ಲಿ, ಭಯ ಆಗದೆ ಇರ್ಲಿ, ಭಯ ಹೋಗತ್ತೆ. ಸರ್ಗೋದ್ಯಮಂ, ನೀನ್ ಸೃಷ್ಟಿ ಮಾಡೋ ಕೆಲಸ ನೀನ್ ಮುಂದುವರಿಸು ಅಂತ ಈ ಮಾತಿನ ಮುಖಾಂತರ ತಿಳಿಸು. ಅದು ಏನೋ ಗಂಭೀರವಾಗಿ ಹೇಳಿದ್ರೆ ಉಪಯೋಗ ಇಲ್ಲ. ನೀನ್ ಎದ್ದು ನನ್ನ ಹತ್ರ ಬಂದು ನಗ್ತಾ ವಿಜೃಂಭನ್ ಅಂದ್ರೆ ಕಣ್ಣನ್ನ ಅರಳಿಸ್ಕೊಳ್ತಾ, ಹೋಗಪ್ಪ ಒಳ್ಳೇದಾಗ್ಲಿ, ಏನ್ ಭಯ ಆಗುತ್ತೆ, ನೀ ಹೋಗ್ ಮುಂದುವರಿ ಅಂತ ಮಂದಹಾಸದಿಂದ ಪರಿಪೂರ್ಣ ಸ್ನೇಹದಿಂದ ಎದ್ದು ನನಗೆ ಹೇಳು ಅಂತ ಹೇಳಿ ಬ್ರಹ್ಮದೇವರು ತಾವು ಪ್ರಾರ್ಥನೆಯನ್ನ ಮಾಡಿದ್ದಾರೆ. ಇಷ್ಟೆಲ್ಲ ಆದ್ಮೇಲೆ ಒಂದು ಸಂದೇಹ ಇದೆ. ಏನ್ ಸಂದೇಹ ಅಂದ್ರೆ, ಇದನ್ನ ಕೇಳಿದಾಗ ನಮಗೂ ನಗು ಬರುತ್ತೆ. ಏನ್ ಸಂದೇಹ ಅಂದ್ರೆ, ಮೈತ್ರೇಯರಲ್ಲಿ ಹೇಳ್ತಾರೆ ಈ ಮಾತನ್ನ ಮುಂದೆ. ಅಲ್ಲ, ದೇವರ ಗುಣ ತುಂಬಾ ಇದೆ. ಬ್ರಹ್ಮದೇವರು ತುಂಬಾ ಬುದ್ಧಿವಂತರು. ಬ್ರಹ್ಮದೇವರನ್ನ ಸೃಷ್ಟಿ ಮಾಡಿದವನೇ ಪರಮಾತ್ಮ ವಿಜ್ಞಾನ ಶಕ್ತಿಯನ್ನು ಇಟ್ಟು ಮಾಡಿದ್ದಾನೆ. ಅದಲ್ಲೂ ಬೇರೆ ಶಕ್ತಿ ಇಲ್ಲ, ವಿಜ್ಞಾನ ಶಕ್ತಿಯನ್ನ ಇಟ್ಟ. ನಮ್ಗ ಅನ್ಸೋದು ಇವ್ರ ಆಯುಷ್ಯ ಮುಗಿಯೋವರೆಗೂ ಬ್ರಹ್ಮದೇವರಿಗೆ ಸ್ತೋತ್ರ ಮಾಡ್ತಾನೆ ಇದ್ರ ಅಂತ ಯಾರ್ಕೋ ಒಬ್ರು ಮಂದ ಬುದ್ಧಿಗಳಿಗೆ ಪ್ರಶ್ನೆ ಬಂತಂತೆ. ಅಲ್ಲ ಏನಾಯ್ತು, ಎಷ್ಟು ದಿವಸದಿಂದ ಕೇಳ್ತಾನೆ ಸ್ತೋತ್ರ ಮಾಡ್ತಾನೆ ಇದ್ದಾನೆ, ಇವ್ರು ಇರೋ ಆಯುಷ್ಯ ಬರೀ ದೇವ್ರ ಸ್ತೋತ್ರ ಮಾಡ್ಲಿಕ್ಕೆ ಕಳೆದ್ರ ಹೇಗೆ? ಯಾಕಂದ್ರೆ ದೇವರ ಗುಣ ಅನಂತ, ಅದು ಇಷ್ಟು ಅಂತಿಲ್ಲ. ಇವ್ರ ಆಯುಷ್ಯನೂ ತುಂಬಾ ಜಾಸ್ತಿ. ಇರೋವರೆಗೆಲ್ಲ ಇವರು ಬ್ರಹ್ಮದೇವರು ತಮ್ಮ ವಿಜ್ಞಾನ ಶಕ್ತಿಯಿಂದ ಬರೀ ಸ್ತೋತ್ರ ಮಾಡ್ಕೊಂಡೆ ಅವ್ರು ಕಳೆದು ಬಿಟ್ರ ಅಂತ ಮಂದರಿಗೆ ಪ್ರಶ್ನೆ ಬಂದ್ರೆ ಆಗ ಉತ್ತರ ಕೊಡ್ತಾರೆ 26ನೇ ಶ್ಲೋಕದಲ್ಲಿ. ಇಲ್ಲ, ಸುಮ್ನೆ ಆಗ್ತಾರೆ ಆಮೇಲೆ ಬ್ರಹ್ಮದೇವರು ಅಂತ. ಹಬ್ಬ, ಇಷ್ಟು ಸ್ತೋತ್ರ ಮಾಡಿ ಈಗ ಸುಮ್ನೆ ಆಗ್ತಾರೆ ಅಂದ್ರೆ ಒಳಗಡೆ ಅಷ್ಟಿತ್ತು ಭಾವನೆ ದೇವ್ರ ಬಗ್ಗೆ. ಏನೇನಿದೆಯೋ ಎಲ್ಲಾ ದೇವ್ರ ಮುಂದೆ ಒಪ್ಪಿಸ್ಕೊಂಡ್ಬಿಟ್ರು ಬ್ರಹ್ಮದೇವರು. ನಾನು ಇಷ್ಟು ದೊಡ್ಡ ಕೆಲ್ಸ ಕೈ ಹಾಕ್ಬಿಟ್ಟಿದೀನಿ, ದಯವಿಟ್ಟು ನನಗ್ ಪರಿಹಾರ ಮಾಡು, ನನಗ್ ಒಳ್ಳೆ ಬುದ್ಧಿ ಕೊಡು, ನಿನ್ ಆಶೀರ್ವಾದ ಇರ್ಲಿ, ನಿನ್ ಬಾಯ್ ಬಿಟ್ಟು ಹೇಳು ನನ್ ಹಿಂದೆ ನೀನ್ ಇದೀಯಾ ಅಂತ. ಅಂದ್ರೆ ದೇವರ ಹತ್ರ ಹೇಗ್ ಪ್ರಾರ್ಥನೆ ಮಾಡ್ಬೇಕು. ನಾವೇನಾರು ಒಂದು ದೊಡ್ಡ ಕೆಲಸ ಕೈ ಹಾಕಿದ್ರೆ ಅದು ನಿರ್ವಿಘ್ನವಾಗಿ ಮುಂದುವರಿಬೇಕು ಅಂದ್ರೆ, ದೇವರ ಅನುಗ್ರಹ ಪೂರ್ಣವಾಗಿದ್ದು ಸರಿ ಆಗ್ಬೇಕು ಅಂದ್ರೆ, ಈ ಬ್ರಹ್ಮದೇವರು ಇಲ್ಲಿವರೆಗೂ ಏನ್ ಸ್ತೋತ್ರ ಮಾಡಿದ್ರಲ್ಲ ಮೊದಲಿಂದ ಇಲ್ಲಿವರೆಗೆ, ಈ ಶ್ಲೋಕಗಳನ್ನ 2-3 ಪಾರಾಯಣ ಮಾಡ್ತಾ ಇರ್ಬೇಕು. ಯಾವಾಗ ಮಾಡ್ತಾ ಇದ್ದಷ್ಟು ನಮ್ಮ ಕಾರ್ಯ ಸಿದ್ಧಿ ಆಗತ್ತೆ. ಸೃಷ್ಟಿ ಮಾಡುವಂತ ಬ್ರಹ್ಮದೇವರಿಗೆ ಅನುಗ್ರಹ ಮಾಡಿದಂತೆ ದೇವರು ಈ ಸ್ತೋತ್ರಕ್ಕೆ ಒಲಿದು. ಅಂದ್ರೆ ನಾವು ಯಾವುದೋ ಒಂದ್ ಸಣ್ಣ ಕೆಲಸ ಅವನ ಅನುಗ್ರಹದಿಂದ ಮಾಡೋದಕ್ಕೆ ಅನುಗ್ರಹ ಮಾಡದೇ ಇರ್ತಾನೆ. ಇದು ಈ ಭಾಗವತದ ಈ ಪದ್ಯಗಳ ಪಾರಾಯಣದ ಫಲ, ಅಷ್ಟು ವಿಶೇಷ ಇದು. ಸರಿ, ಅದಕ್ಕೆ 26ನೇ ಶ್ಲೋಕದಲ್ಲಿ ಏನು ವರ್ಣಿಸಿದ್ದಾರೆ ಅನ್ನೋದು ನೋಡೋಣ. ಸ್ವಸಂಭವಂ ನಿಶಾಮ್ಯೈವಂ ತಪೋ ವಿದ್ಯಾ ಸಮಾಧಿಭಿಃ ಯಾವನ್
ಮನೋವಚಃ ಸ್ತುತ್ವಾ ವಿರರಾಮ ಸಖಿನ್ನವತ್. ಇದುವರೆಗೆ ಬ್ರಹ್ಮದೇವರು ವಿಶೇಷವಾಗಿ ತಾವು ಯಾವ ನಾಭಿ ಕಮಲದಿಂದ ಹೊರಗೆ ಬಂದ್ರು ಅಂತ ನಾಭಿ ಕಮಲ ಯಾರ್ದು? ಭಗವಂತನದು ಸ್ವಸಂಭವ, ತನ್ನ ಹುಟ್ಟಿಗೆ ಕಾರಣ, ತಾನು ಬರ್ಲಿಕ್ಕೆ ಯಾರ ಕಾರಣನೋ ಅಂತ ಪರಮಾತ್ಮನನ್ನ ಎಲ್ಲಾ ತರ ಕಂಡ್ಬಿಟ್ರು. ತಮ್ಮ ತಪಸ್ಸಿನಿಂದ ದೇವರ ನೋಡಿದ್ದಾರೆ, ತಮ್ಮ ಜ್ಞಾನದಿಂದ ನೋಡಿದ್ದಾರೆ, ತಮ್ಮ ಧ್ಯಾನದಿಂದಲೂ ನೋಡಿದ್ದಾರೆ. ತಪಃ ವಿದ್ಯಾ ಸಮಾಧಿಭಿ, ಇಷ್ಟರಿಂದಲೂ ನೋಡಿ ಎಷ್ಟು ಬೇಕೋ ಅಷ್ಟು ತೃಪ್ತಿಯಂತೆ ಕಾಣುತ್ತಾ ಇದೆ. ತೃಪ್ತಿ ಆಗ್ಲಿಲ್ವಂತೆ ಬ್ರಹ್ಮದೇವರಿಗೆ. ಎಷ್ಟು ಹೇಳಿದ್ರು ಅದು ಹೇಳ್ತಾರೆ. ಖಿನ್ನವತ್, ಅಯ್ಯೋ ದುಃಖ ಆಗೋಯ್ತಂತೆ. ಇಷ್ಟೇನಾ ಸ್ತೋತ್ರ ಮಾಡ್ಬೇಕು ದೇವ್ರನ್ನ? ಅಷ್ಟು ಉಪಕಾರ ಮಾಡ್ತಾನೆ ದೇವ್ರು, ಇಷ್ಟೇನಾ ಅವನಿಗೆ ಸ್ತೋತ್ರ ಮಾಡಿದ್ ನಾನು ಅಂತ. ಅದು ಖಿನ್ನವತ್ ವಿರರಾಮ, ಅಯ್ಯೋ ಇನ್ನೂ ತೃಪ್ತಿ ಆಗ್ಲಿಲ್ಲ ಅಂತ ನಿಲ್ಲಿಸ್ತಾರಂತೆ. ಯಾವನ್ ಮನೋವಚಸ್ತುತ್ವ ಅಂತ, ಎಷ್ಟು ಸಾಧ್ಯನೋ ತಮ್ಮ ಮನಸ್ಸಿಗೆ ಮಾತಿಗೆ ಆ ದೇವ್ರು ಎಷ್ಟು ನಿಲುಕ್ತಾನೋ ಅಷ್ಟನ್ನು ಎಲ್ಲಾ ಹೇಳಿ ಮುಕ್ತಾಯ ಮಾಡ್ಬಿಡ್ತಾರೆ ಬ್ರಹ್ಮದೇವರು. ಮುಕ್ತಾಯ ಮಾಡಿ ಅಲಂಬುದ್ಧಿರಹಿತವಾದ, ಖಿನ್ನ ಅಂದ್ರೆ ದುಃಖಗೊಳ್ಳೋದು ಅಂದ್ರೆ ಇಲ್ಲಿ ಒಬ್ಬರ ಬಗ್ಗೆ ತುಂಬಾ ಹೇಳ್ಬೇಕು ಅಂತಿರುತ್ತೆ. ಈಗ ತುಂಬಾ ಅನುಗ್ರಹ ಮಾಡಿದ್ದಾರೆ, ಆದ್ರೆ ಎಷ್ಟು ಹೇಳಿದ್ರು ಸಾಲ್ತಾ ಇಲ್ಲ. ಇನ್ನೂ ಹೇಳ್ಬೇಕಾಯ್ತು ಆದ್ರೆ ಸಮಯ ಇಲ್ಲ ಅಂತ ಹೇಳಿ ನಿಲ್ಲಿಸ್ತಾರಲ್ಲ, ಆ ತರ ಇಷ್ಟೆಲ್ಲಾ ಹೇಳಿ ಯಾಕೋ ಇನ್ನು ತೃಪ್ತಿ ಬರ್ತಾ ಇಲ್ಲ, ಅಲಂಬುದ್ಧಿ ಇಲ್ಲ, ಸಾಕು ಅಂತ ಅನ್ನಿಸ್ತಾ ಇಲ್ಲ ಅಂತ ಹೇಳಿ ಮತ್ತೆ ಇನ್ನೊಮ್ಮೆ ಸ್ತೋತ್ರ ಮಾಡ್ತಾರೆ ಅಂತ ಸೂಚನೆ ಇದೆ. ಇಲ್ಲಿಗೆ ಬಿಡಲ್ಲ ಅವರು, ಮತ್ತೆ ಬ್ರಹ್ಮದೇವರು ಮತ್ತೆ ಸ್ತೋತ್ರ ಮಾಡ್ತಾ ಇರ್ತಾರೆ ಅಂತ. ದೇವರ ಬಗ್ಗೆ ಅಲಂಬುದ್ಧಿ ಇರಬಾರ್ದಂತೆ. ಅಲಂಬುದ್ಧಿಯಲ್ಲಿ ವಿಷಯ ಪದಾರ್ಥದಲ್ಲಿ, ಲೌಕಿಕ ವಿಷಯ ಪದಾರ್ಥದಲ್ಲಿ ಅಲಂಬುದ್ಧಿ ಇರ್ಬೇಕು. ಎಷ್ಟು ಸಿಗತ್ತೋ ಅಷ್ಟು ತೃಪ್ತಿ ಪಟ್ಟು ಸುಮ್ಮನೆ ಬಿಡ್ಬೇಕಂತೆ. ದೇವರ ವಿಷಯದಲ್ಲಿ ಅಲಂಬುದ್ಧಿ ಇರ್ಲೇಬಾರ್ದಂತೆ. ಆ ಅಲಂಬುದ್ಧಿ ಇಲ್ಲದೆ ಇರೋ ಗುಣ ಅದು ಬ್ರಹ್ಮದೇವರದು. ಇಷ್ಟು ಸ್ತೋತ್ರ ಮಾಡಿದ್ರು ತಮ್ಮ ತಂದೆಯನ್ನ, ಇನ್ನು ಅವ್ರಿಗೆ ಸಾಕಾಗ್ತಾ ಇಲ್ಲ. ಸ್ತುತೇಹೇ ಉಪರಮಃ, ಯಾಕೆ ಸಾಕಾಗ್ತಾ ಇಲ್ಲ ಅಂದ್ರೆ ತನ್ನ ತಂದೆಯಲ್ಲಿ ಅಷ್ಟು ಗುಣ ಇದೆ, ಅಷ್ಟೆಲ್ಲ ಹೊಗ್ಲಿಕ್ಕೆ ಇನ್ನೂ ಆಗ್ತಾ ಇಲ್ಲ ನನಗೆ. ಅಂದ್ರೆ ಸ್ವಾಭೀಷ್ಟ ಸಿದ್ಧೇಹೇ, ಅಷ್ಟು ಗುಣ ಇದ್ರೆ ಚೆನ್ನಾಗಿರ್ತಾ ಇತ್ತು, ಹೊಗಳಿ ಎಲ್ಲ ಹೇಳ್ಬೋದಿತ್ತು, ನನಗ್ ಹೊಳಿತಾ ಇದ್ರೆ ಅದಷ್ಟು ಸಾಧ್ಯ ಇಲ್ಲ ಅನ್ನೋ ತರ ತಾವೇ ಮುಕ್ತಾಯವನ್ನ ಮಾಡಿದ್ದಾರೆ ಅಂತ ಇಲ್ಲಿವರೆಗೆ ಈ ಶ್ಲೋಕದ ಒಂದು ಸ್ವಲ್ಪ ಅಭಿಪ್ರಾಯವನ್ನು ನೋಡಿದ್ವಿ. ಇನ್ನೂ ಮುಂದೆ ಒಂದೆರಡು ವಿಷಯಗಳಿದೆ, ಅದನ್ನ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೀನಿ. ಶ್ರೀ ಕೃಷ್ಣಾರ್ಪಣ. ನಮಸ್ಕಾರ. ನಮಸ್ಕಾರ ಗುರುಗಳಿಗೆ ಧನ್ಯವಾದಗಳು. ಧನ್ಯವಾದಗಳು.